ಅಂತದನ್ನ ತೋರಿಸೋಕೆ ಬಿಟ್ಟು ಬಿಲ್ಡಪ್. ಇನ್ನು ಕೇಂದ್ರದ ಕ್ಯಾಬಿನೆಟ್ ಬಳಿಕ ಮೋದಿ ಮತ್ತೊಂದು ಸಭೆ. ಇವತ್ತು 4 ಸಭೆಯನ್ನ ಕರೆಯಲಾಗಿದೆ. ಜೊತೆಗೆ ಈ ಸಭೆಯಲ್ಲಿ ರಾಜನಾಥ್ ಸಿಂಗ್, ಅಮಿತ್ ಶಾ ಜೊತೆ ಮೋದಿ ಪ್ರತ್ಯೇಕ ಸಭೆ. ಜಮ್ಮು ಕಾಶ್ಮೀರದ ಭದ್ರತೆ ಬಗ್ಗೆ ಉಭಯ ನಾಯಕರ ಜೊತೆ ಈ ಚರ್ಚೆಯನ್ನ ನಡೆಸಲಾಗಿದೆ. ಕೇಂದ್ರದ ಕ್ಯಾಬಿನೆಟ್ ಬಳಿಕ ಮೋದಿ ಮತ್ತೊಂದು ಸಭೆಯನ್ನ ಕರೆದಿದ್ದಾರೆ. ಬಹಳ ಪ್ರಮುಖವಾಗಿ ಈ ಸಭೆಯಲ್ಲಿ ರಾಜನಾಥ್ ಸಿಂಗ್ ಹಾಗೆ ಅಮಿತ್ ಶಾ ಮಾತ್ರ ಇರ್ತಾರೆ. ಜಮ್ಮು ಕಾಶ್ಮೀರದ ಭದ್ರತಾ ಬಗ್ಗೆ ಉಭಯ ನಾಯಕರ ಜೊತೆ ಈ ಒಂದು ಸಭೆ ಬಹಳ ಮಹತ್ವವನ್ನ ಪಡ್ಕೊಂಡಿರುವಂತದ್ದು. ಡೇ ಒನ್ನಿಂದ ನಾವು ನೋಡ್ತಾ ಇದ್ವಿ, ಬ್ಯಾಕ್ ಟು ಬ್ಯಾಕ್ ಕೇಂದ್ರ ಸರ್ಕಾರ ಸಭೆಯನ್ನ ನಡೆಸ್ತಾ ಇದೆ. ಜೊತೆಗೆ ರಾಜನಾಥ್ ಸಿಂಗ್ ಇರಬಹುದು, ಅಮಿತ್ ಶಾ ಇರಬಹುದು, ಸಿಡಿಎಸ್ ಇರಬಹುದು, ಪ್ರತಿಯೊಬ್ಬರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಇವತ್ತು ಮೋದಿ 4 ಮೀಟಿಂಗ್ ಅನ್ನು ಕರೆದಿದ್ದಾರೆ. 4 ಮೀಟಿಂಗು ಆರ್ಥಿಕ ಇರಬಹುದು, ಜೊತೆಗೆ ಮಿಲಿಟರಿ ಭದ್ರತೆ ವಿಚಾರಕ್ಕೆ ಇರಬಹುದು, ಪ್ರತಿಯೊಂದು ವಿಚಾರದ ಬಗ್ಗೆ ಕೂಡ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಈ ಮೀಟಿಂಗ್ ಅಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿರುವಂತದ್ದು. ಬಟ್ ಇನ್ಸೈಡ್ ಸಾಕಷ್ಟು ಇದೆ. ಭದ್ರತಾ ವಿಚಾರದಲ್ಲಿ ಸಾಕಷ್ಟು ಚರ್ಚೆಯನ್ನ ನಡೆಸಿರುವಂತದ್ದು. ಇನ್ ಕೇಸ್ ಏನಾದ್ರೂ ಈ ಸಭೆ ಹಿಂದೆ ಕೂಡ ನಾವು ಗಮನಿಸಿದ್ವಿ, ಬಾಲಕೋಟೆ ದಾಳಿ ಆಯ್ತಲ್ಲ, ಆ ಸಂದರ್ಭದಲ್ಲಿ ಕೂಡ ನಾವು ನೋಡಿದ್ವಿ. ಈ ಸಭೆಯೆಲ್ಲ ಆದ ನಂತರ ಇಮಿಡಿಯೇಟ್ ಆಗಿ ರಾತ್ರೋರಾತ್ರಿ ಏರ್ ಸ್ಟ್ರೈಕ್ ಇರಬಹುದು, ಸರ್ಜಿಕಲ್ ಸ್ಟ್ರೈಕ್ ಎಲ್ಲವೂ ಕೂಡ ನಡೆದೋಯ್ತು. ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ ಸಭೆ ಆದ ಬಳಿಕ ಈಗ ಪಾಕಿಸ್ತಾನ ನಾಯಕರೇ ಹೇಳಿಬಿಟ್ಟಿದ್ದಾನೆ, 24-36 ಗಂಟೆ ಒಳಗೆ ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತೆ ಪಾಕಿಸ್ತಾನ ಅಂತ. ಜೊತೆಗೆ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗ್ತಾ ಇರುವಂತದ್ದು. ತಿರುಪೇಶೋಕಿ ಮಾಡ್ತಾ ಇರುವಂತಹ ಪಾಕಿಸ್ತಾನ ನಮ್ಮ ಜೊತೆ ಯುದ್ಧಕ್ಕೆ ಬರ್ತಾ ಇದೆ ಅಂತ. ಸೊ ಇನ್ ಕೇಸ್ ಏನಾದ್ರೂ ಯುದ್ಧ ಮಾಡಿದ್ರೆ 2 ದಿವಸದೊಳಗೆ ಮುಗ್ದು ಹೋಗುತ್ತೆ ಯುದ್ಧ. ಸೊ ಇನ್ನಷ್ಟು ಮಾಹಿತಿ ಕೊಡ್ತೀವಿ. ಅದಕ್ಕೂ ಮುಂಚೆ ಚಿಕ್ಕ ವಿರಾಮ. ತೋರಿಸೋಕೆ ಬಿಟ್ಟು ಬಿಲ್ಡಪ್. ಇನ್ನು ಕೇಂದ್ರದ ಕ್ಯಾಬಿನೆಟ್ ಬಳಿಕ ಮೋದಿ ಮತ್ತೊಂದು ಸಭೆ. ಇವತ್ತು 4 ಸಭೆಯನ್ನ ಕರೆಯಲಾಗಿದೆ. ಜೊತೆಗೆ ಈ ಸಭೆಯಲ್ಲಿ ರಾಜನಾಥ್ ಸಿಂಗ್, ಅಮಿತ್ ಶಾ ಜೊತೆ ಮೋದಿ ಪ್ರತ್ಯೇಕ ಸಭೆ. ಜಮ್ಮು ಕಾಶ್ಮೀರದ ಭದ್ರತೆ ಬಗ್ಗೆ ಉಭಯ ನಾಯಕರ ಜೊತೆ ಈ ಚರ್ಚೆಯನ್ನ ನಡೆಸಲಾಗಿದೆ. ಕೇಂದ್ರದ ಕ್ಯಾಬಿನೆಟ್ ಬಳಿಕ ಮೋದಿ ಮತ್ತೊಂದು ಸಭೆಯನ್ನ ಕರೆದಿದ್ದಾರೆ. ಬಹಳ ಪ್ರಮುಖವಾಗಿ ಈ ಸಭೆಯಲ್ಲಿ ರಾಜನಾಥ್ ಸಿಂಗ್ ಹಾಗೆ ಅಮಿತ್ ಶಾ ಮಾತ್ರ ಇರ್ತಾರೆ. ಜಮ್ಮು ಕಾಶ್ಮೀರದ ಭದ್ರತಾ ಬಗ್ಗೆ ಉಭಯ ನಾಯಕರ ಜೊತೆ ಈ ಒಂದು ಸಭೆ ಬಹಳ ಮಹತ್ವವನ್ನ ಪಡ್ಕೊಂಡಿರುವಂತದ್ದು. ಡೇ ಒನ್ನಿಂದ ನಾವು ನೋಡ್ತಾ ಇದ್ವಿ, ಬ್ಯಾಕ್ ಟು ಬ್ಯಾಕ್ ಕೇಂದ್ರ ಸರ್ಕಾರ ಸಭೆಯನ್ನ ನಡೆಸ್ತಾ ಇದೆ. ಜೊತೆಗೆ ರಾಜನಾಥ್ ಸಿಂಗ್ ಇರಬಹುದು, ಅಮಿತ್ ಶಾ ಇರಬಹುದು, ಸಿಡಿಎಸ್ ಇರಬಹುದು, ಪ್ರತಿಯೊಬ್ಬರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಇವತ್ತು ಮೋದಿ 4 ಮೀಟಿಂಗ್ ಅನ್ನು ಕರೆದಿದ್ದಾರೆ. 4 ಮೀಟಿಂಗು ಆರ್ಥಿಕ ಇರಬಹುದು, ಜೊತೆಗೆ ಮಿಲಿಟರಿ ಭದ್ರತೆ ವಿಚಾರಕ್ಕೆ ಇರಬಹುದು, ಪ್ರತಿಯೊಂದು ವಿಚಾರದ ಬಗ್ಗೆ ಕೂಡ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಈ ಮೀಟಿಂಗ್ ಅಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿರುವಂತದ್ದು. ಬಟ್ ಇನ್ಸೈಡ್ ಸಾಕಷ್ಟು ಇದೆ. ಭದ್ರತಾ ವಿಚಾರದಲ್ಲಿ ಸಾಕಷ್ಟು ಚರ್ಚೆಯನ್ನ ನಡೆಸಿರುವಂತದ್ದು. ಇನ್ ಕೇಸ್ ಏನಾದ್ರೂ ಈ ಸಭೆ ಹಿಂದೆ ಕೂಡ ನಾವು ಗಮನಿಸಿದ್ವಿ, ಬಾಲಕೋಟೆ ದಾಳಿ ಆಯ್ತಲ್ಲ, ಆ ಸಂದರ್ಭದಲ್ಲಿ ಕೂಡ ನಾವು ನೋಡಿದ್ವಿ. ಈ ಸಭೆಯೆಲ್ಲ ಆದ ನಂತರ ಇಮಿಡಿಯೇಟ್ ಆಗಿ ರಾತ್ರೋರಾತ್ರಿ ಏರ್ ಸ್ಟ್ರೈಕ್ ಇರಬಹುದು, ಸರ್ಜಿಕಲ್ ಸ್ಟ್ರೈಕ್ ಎಲ್ಲವೂ ಕೂಡ ನಡೆದೋಯ್ತು. ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ ಸಭೆ ಆದ ಬಳಿಕ ಈಗ ಪಾಕಿಸ್ತಾನ ನಾಯಕರೇ ಹೇಳಿಬಿಟ್ಟಿದ್ದಾನೆ, 24-36 ಗಂಟೆ ಒಳಗೆ ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತೆ ಪಾಕಿಸ್ತಾನ ಅಂತ. ಜೊತೆಗೆ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗ್ತಾ ಇರುವಂತದ್ದು. ತಿರುಪೇಶೋಕಿ ಮಾಡ್ತಾ ಇರುವಂತಹ ಪಾಕಿಸ್ತಾನ ನಮ್ಮ ಜೊತೆ ಯುದ್ಧಕ್ಕೆ ಬರ್ತಾ ಇದೆ ಅಂತ. ಸೊ ಇನ್ ಕೇಸ್ ಏನಾದ್ರೂ ಯುದ್ಧ ಮಾಡಿದ್ರೆ 2 ದಿವಸದೊಳಗೆ ಮುಗ್ದು ಹೋಗುತ್ತೆ ಯುದ್ಧ. ಸೊ ಇನ್ನಷ್ಟು ಮಾಹಿತಿ ಕೊಡ್ತೀವಿ. ಅದಕ್ಕೂ ಮುಂಚೆ ಚಿಕ್ಕ ವಿರಾಮ. ತೋರಿಸೋಕೆ ಬಿಟ್ಟು ಬಿಲ್ಡಪ್. ಇನ್ನು ಕೇಂದ್ರದ ಕ್ಯಾಬಿನೆಟ್ ಬಳಿಕ ಮೋದಿ ಮತ್ತೊಂದು ಸಭೆ. ಇವತ್ತು 4 ಸಭೆಯನ್ನ ಕರೆಯಲಾಗಿದೆ. ಜೊತೆಗೆ ಈ ಸಭೆಯಲ್ಲಿ ರಾಜನಾಥ್ ಸಿಂಗ್, ಅಮಿತ್ ಶಾ ಜೊತೆ ಮೋದಿ ಪ್ರತ್ಯೇಕ ಸಭೆ. ಜಮ್ಮು ಕಾಶ್ಮೀರದ ಭದ್ರತೆ ಬಗ್ಗೆ ಉಭಯ ನಾಯಕರ ಜೊತೆ ಈ ಚರ್ಚೆಯನ್ನ ನಡೆಸಲಾಗಿದೆ. ಕೇಂದ್ರದ ಕ್ಯಾಬಿನೆಟ್ ಬಳಿಕ ಮೋದಿ ಮತ್ತೊಂದು ಸಭೆಯನ್ನ ಕರೆದಿದ್ದಾರೆ. ಬಹಳ ಪ್ರಮುಖವಾಗಿ ಈ ಸಭೆಯಲ್ಲಿ ರಾಜನಾಥ್ ಸಿಂಗ್ ಹಾಗೆ ಅಮಿತ್ ಶಾ ಮಾತ್ರ ಇರ್ತಾರೆ. ಜಮ್ಮು ಕಾಶ್ಮೀರದ ಭದ್ರತಾ ಬಗ್ಗೆ ಉಭಯ ನಾಯಕರ ಜೊತೆ ಈ ಒಂದು ಸಭೆ ಬಹಳ ಮಹತ್ವವನ್ನ ಪಡ್ಕೊಂಡಿರುವಂತದ್ದು. ಡೇ ಒನ್ನಿಂದ ನಾವು ನೋಡ್ತಾ ಇದ್ವಿ, ಬ್ಯಾಕ್ ಟು ಬ್ಯಾಕ್ ಕೇಂದ್ರ ಸರ್ಕಾರ ಸಭೆಯನ್ನ ನಡೆಸ್ತಾ ಇದೆ. ಜೊತೆಗೆ ರಾಜನಾಥ್ ಸಿಂಗ್ ಇರಬಹುದು, ಅಮಿತ್ ಶಾ ಇರಬಹುದು, ಸಿಡಿಎಸ್ ಇರಬಹುದು, ಪ್ರತಿಯೊಬ್ಬರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಇವತ್ತು ಮೋದಿ 4 ಮೀಟಿಂಗ್ ಅನ್ನು ಕರೆದಿದ್ದಾರೆ. 4 ಮೀಟಿಂಗು ಆರ್ಥಿಕ ಇರಬಹುದು, ಜೊತೆಗೆ ಮಿಲಿಟರಿ ಭದ್ರತೆ ವಿಚಾರಕ್ಕೆ ಇರಬಹುದು, ಪ್ರತಿಯೊಂದು ವಿಚಾರದ ಬಗ್ಗೆ ಕೂಡ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಈ ಮೀಟಿಂಗ್ ಅಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿರುವಂತದ್ದು. ಬಟ್ ಇನ್ಸೈಡ್ ಸಾಕಷ್ಟು ಇದೆ. ಭದ್ರತಾ ವಿಚಾರದಲ್ಲಿ ಸಾಕಷ್ಟು ಚರ್ಚೆಯನ್ನ ನಡೆಸಿರುವಂತದ್ದು. ಇನ್ ಕೇಸ್ ಏನಾದ್ರೂ ಈ ಸಭೆ ಹಿಂದೆ ಕೂಡ ನಾವು ಗಮನಿಸಿದ್ವಿ, ಬಾಲಕೋಟೆ ದಾಳಿ ಆಯ್ತಲ್ಲ, ಆ ಸಂದರ್ಭದಲ್ಲಿ ಕೂಡ ನಾವು ನೋಡಿದ್ವಿ. ಈ ಸಭೆಯೆಲ್ಲ ಆದ ನಂತರ ಇಮಿಡಿಯೇಟ್ ಆಗಿ ರಾತ್ರೋರಾತ್ರಿ ಏರ್ ಸ್ಟ್ರೈಕ್ ಇರಬಹುದು, ಸರ್ಜಿಕಲ್ ಸ್ಟ್ರೈಕ್ ಎಲ್ಲವೂ ಕೂಡ ನಡೆದೋಯ್ತು. ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ ಸಭೆ ಆದ ಬಳಿಕ ಈಗ ಪಾಕಿಸ್ತಾನ ನಾಯಕರೇ ಹೇಳಿಬಿಟ್ಟಿದ್ದಾನೆ, 24-36 ಗಂಟೆ ಒಳಗೆ ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತೆ ಪಾಕಿಸ್ತಾನ ಅಂತ.
ಜೊತೆಗೆ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗ್ತಾ ಇರುವಂತದ್ದು ತಿರುಪೇಶೋಕಿ ಮಾಡ್ತಾ ಇರುವಂತ ಪಾಕಿಸ್ತಾನ ನಮ್ಮ ಜೊತೆ ಯುದ್ಧಕ್ಕೆ ಬರ್ತಾ ಇದೆ ಅಂತ. ಸೊ ಇನ್ ಕೇಸ್ ಏನಾದ್ರೂ ಯುದ್ಧ ಮಾಡಿದ್ರೆ 2 ದಿವಸದೊಳಗೆ ಮುಗ್ದು ಹೋಗುತ್ತೆ ಯುದ್ಧ. ಸೊ ಇನ್ನಷ್ಟು ಮಾಹಿತಿ ಕೊಡ್ತೀವಿ, ಅದಕ್ಕೂ ಮುಂಚೆ ಚಿಕ್ಕ ವಿರಾಮ. ತೋರ್ಸೋಕೆ ಬಿಟ್ಟು ಬಿಲ್ಡಪ್. ಇನ್ನು ಕೇಂದ್ರದ ಕ್ಯಾಬಿನೆಟ್ ಬಳಿಕ ಮೋದಿ ಮತ್ತೊಂದು ಸಭೆ. ಇವತ್ತು 4 ಸಭೆಯನ್ನು ಕರೆಯಲಾಗಿದೆ ಜೊತೆಗೆ. ಈ ಸಭೆಯಲ್ಲಿ ರಾಜನಾಥ್ ಸಿಂಗ್, ಅಮಿತ್ ಶಾ ಜೊತೆ ಮೋದಿ ಪ್ರತ್ಯೇಕ ಸಭೆ. ಜಮ್ಮು ಕಾಶ್ಮೀರದ ಭದ್ರತೆ ಬಗ್ಗೆ ಉಭಯ ನಾಯಕರ ಜೊತೆ ಈ ಚರ್ಚೆಯನ್ನು ನಡೆಸಲಾಗಿದೆ. ಕೇಂದ್ರದ ಕ್ಯಾಬಿನೆಟ್ ಬಳಿಕ ಮೋದಿ ಮತ್ತೊಂದು ಸಭೆಯನ್ನು ಕರೆದಿದ್ದಾರೆ. ಬಹಳ ಪ್ರಮುಖವಾಗಿ ಈ ಸಭೆಯಲ್ಲಿ ರಾಜನಾಥ್ ಸಿಂಗ್ ಹಾಗೆ ಅಮಿತ್ ಶಾ ಮಾತ್ರ ಇರ್ತಾರೆ. ಜಮ್ಮು ಕಾಶ್ಮೀರದ ಭದ್ರತಾ ಬಗ್ಗೆ ಉಭಯ ನಾಯಕರ ಜೊತೆ ಈ ಒಂದು ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಡೇ 1 ನಾವು ನೋಡ್ತಾ ಇದ್ವಿ, ಬ್ಯಾಕ್ ಟು ಬ್ಯಾಕ್ ಕೇಂದ್ರ ಸರ್ಕಾರ ಸಭೆಯನ್ನು ನಡೆಸ್ತಾ ಇದೆ. ಜೊತೆಗೆ ರಾಜನಾಥ್ ಸಿಂಗ್ ಇರಬಹುದು, ಅಮಿತ್ ಶಾ ಇರಬಹುದು, ಸಿಡಿಎಸ್ ಇರಬಹುದು, ಪ್ರತಿಯೊಬ್ಬರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಇವತ್ತು ಮೋದಿ 4 ಮೀಟಿಂಗ್ ಅನ್ನು ಕರೆದಿದ್ದಾರೆ. 4 ಮೀಟಿಂಗು ಆರ್ಥಿಕ ಇರಬಹುದು, ಜೊತೆಗೆ ಮಿಲಿಟರಿ ಭದ್ರತೆ ವಿಚಾರಕ್ಕೆ ಇರಬಹುದು, ಪ್ರತಿಯೊಂದು ವಿಚಾರದ ಬಗ್ಗೆ ಕೂಡ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಈ ಮೀಟಿಂಗ್ ನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿರುವಂತದ್ದು. ಬಟ್ ಇನ್ಸೈಡ್ ಸಾಕಷ್ಟು ಇದೆ. ಭದ್ರತಾ ವಿಚಾರದಲ್ಲಿ ಸಾಕಷ್ಟು ಚರ್ಚೆಯನ್ನ ನಡೆಸಿರುವಂತದ್ದು. ಇನ್ ಕೇಸ್ ಏನಾದ್ರೂ ಈ ಸಭೆ ಹಿಂದೆ ಕೂಡ ನಾವು ಗಮನಿಸಿದ್ವಿ, ಬಾಲಕೋಟ್ ದಾಳಿ ಆಯ್ತಲ್ಲ, ಆ ಸಂದರ್ಭದಲ್ಲಿ ಕೂಡ ನಾವು ನೋಡಿದ್ವಿ. ಈ ಸಭೆಯೆಲ್ಲ ಆದ ನಂತರ ಇಮಿಡಿಯೇಟ್ ಆಗಿ ರಾತ್ರೋರಾತ್ರಿ ಏರ್ ಸ್ಟ್ರೈಕ್ ಇರಬಹುದು, ಸರ್ಜಿಕಲ್ ಸ್ಟ್ರೈಕ್ ಎಲ್ಲವೂ ಕೂಡ ನಡೆದೋಯ್ತು. ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ ಸಭೆ ಆದ ಬಳಿಕ ಈಗ ಪಾಕಿಸ್ತಾನ ನಾಯಕರೇ ಹೇಳಿಬಿಟ್ಟಿದ್ದಾನೆ, 24-36 ಗಂಟೆ ಒಳಗೆ ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತೆ ಪಾಕಿಸ್ತಾನ ಅಂತ. ಜೊತೆಗೆ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗ್ತಾ ಇರುವಂತದ್ದು ತಿರುಪೇಶೋಕಿ ಮಾಡ್ತಾ ಇರುವಂತ ಪಾಕಿಸ್ತಾನ ನಮ್ಮ ಜೊತೆ ಯುದ್ಧಕ್ಕೆ ಬರ್ತಾ ಇದೆ ಅಂತ. ಸೊ ಇನ್ ಕೇಸ್ ಏನಾದ್ರೂ ಯುದ್ಧ ಮಾಡಿದ್ರೆ 2 ದಿವಸದೊಳಗೆ ಮುಗ್ದು ಹೋಗುತ್ತೆ ಯುದ್ಧ. ಸೊ ಇನ್ನಷ್ಟು ಮಾಹಿತಿ ಕೊಡ್ತೀವಿ, ಅದಕ್ಕೂ ಮುಂಚೆ ಚಿಕ್ಕ ವಿರಾಮ. ತೋರ್ಸೋಕೆ ಬಿಟ್ಟು ಬಿಲ್ಡಪ್. ಇನ್ನು ಕೇಂದ್ರದ ಕ್ಯಾಬಿನೆಟ್ ಬಳಿಕ ಮೋದಿ ಮತ್ತೊಂದು ಸಭೆ. ಇವತ್ತು 4 ಸಭೆಯನ್ನು ಕರೆಯಲಾಗಿದೆ ಜೊತೆಗೆ. ಈ ಸಭೆಯಲ್ಲಿ ರಾಜನಾಥ್ ಸಿಂಗ್, ಅಮಿತ್ ಶಾ ಜೊತೆ ಮೋದಿ ಪ್ರತ್ಯೇಕ ಸಭೆ. ಜಮ್ಮು ಕಾಶ್ಮೀರದ ಭದ್ರತೆ ಬಗ್ಗೆ ಉಭಯ ನಾಯಕರ ಜೊತೆ ಈ ಚರ್ಚೆಯನ್ನು ನಡೆಸಲಾಗಿದೆ. ಕೇಂದ್ರದ ಕ್ಯಾಬಿನೆಟ್ ಬಳಿಕ ಮೋದಿ ಮತ್ತೊಂದು ಸಭೆಯನ್ನು ಕರೆದಿದ್ದಾರೆ. ಬಹಳ ಪ್ರಮುಖವಾಗಿ ಈ ಸಭೆಯಲ್ಲಿ ರಾಜನಾಥ್ ಸಿಂಗ್ ಹಾಗೆ ಅಮಿತ್ ಶಾ ಮಾತ್ರ ಇರ್ತಾರೆ. ಜಮ್ಮು ಕಾಶ್ಮೀರದ ಭದ್ರತಾ ಬಗ್ಗೆ ಉಭಯ ನಾಯಕರ ಜೊತೆ ಈ ಒಂದು ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಡೇ 1 ನಾವು ನೋಡ್ತಾ ಇದ್ವಿ, ಬ್ಯಾಕ್ ಟು ಬ್ಯಾಕ್ ಕೇಂದ್ರ ಸರ್ಕಾರ ಸಭೆಯನ್ನು ನಡೆಸ್ತಾ ಇದೆ. ಜೊತೆಗೆ ರಾಜನಾಥ್ ಸಿಂಗ್ ಇರಬಹುದು, ಅಮಿತ್ ಶಾ ಇರಬಹುದು, ಸಿಡಿಎಸ್ ಇರಬಹುದು, ಪ್ರತಿಯೊಬ್ಬರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಇವತ್ತು ಮೋದಿ 4 ಮೀಟಿಂಗ್ ಅನ್ನು ಕರೆದಿದ್ದಾರೆ. 4 ಮೀಟಿಂಗು ಆರ್ಥಿಕ ಇರಬಹುದು, ಜೊತೆಗೆ ಮಿಲಿಟರಿ ಭದ್ರತೆ ವಿಚಾರಕ್ಕೆ ಇರಬಹುದು, ಪ್ರತಿಯೊಂದು ವಿಚಾರದ ಬಗ್ಗೆ ಕೂಡ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಈ ಮೀಟಿಂಗ್ ನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿರುವಂತದ್ದು. ಬಟ್ ಇನ್ಸೈಡ್ ಸಾಕಷ್ಟು ಇದೆ. ಭದ್ರತಾ ವಿಚಾರದಲ್ಲಿ ಸಾಕಷ್ಟು ಚರ್ಚೆಯನ್ನ ನಡೆಸಿರುವಂತದ್ದು. ಇನ್ ಕೇಸ್ ಏನಾದ್ರೂ ಈ ಸಭೆ ಹಿಂದೆ ಕೂಡ ನಾವು ಗಮನಿಸಿದ್ವಿ, ಬಾಲಕೋಟ್ ದಾಳಿ ಆಯ್ತಲ್ಲ, ಆ ಸಂದರ್ಭದಲ್ಲಿ ಕೂಡ ನಾವು ನೋಡಿದ್ವಿ. ಈ ಸಭೆಯೆಲ್ಲ ಆದ ನಂತರ ಇಮಿಡಿಯೇಟ್ ಆಗಿ ರಾತ್ರೋರಾತ್ರಿ ಏರ್ ಸ್ಟ್ರೈಕ್ ಇರಬಹುದು, ಸರ್ಜಿಕಲ್ ಸ್ಟ್ರೈಕ್ ಎಲ್ಲವೂ ಕೂಡ ನಡೆದೋಯ್ತು. ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ ಸಭೆ ಆದ ಬಳಿಕ ಈಗ ಪಾಕಿಸ್ತಾನ ನಾಯಕರೇ ಹೇಳಿಬಿಟ್ಟಿದ್ದಾನೆ, 24-36 ಗಂಟೆ ಒಳಗೆ ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತೆ ಪಾಕಿಸ್ತಾನ ಅಂತ. ಜೊತೆಗೆ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗ್ತಾ ಇರುವಂತದ್ದು ತಿರುಪೇಶೋಕಿ ಮಾಡ್ತಾ ಇರುವಂತ ಪಾಕಿಸ್ತಾನ ನಮ್ಮ ಜೊತೆ ಯುದ್ಧಕ್ಕೆ ಬರ್ತಾ ಇದೆ ಅಂತ. ಸೊ ಇನ್ ಕೇಸ್ ಏನಾದ್ರೂ ಯುದ್ಧ ಮಾಡಿದ್ರೆ 2 ದಿವಸದೊಳಗೆ ಮುಗ್ದು ಹೋಗುತ್ತೆ ಯುದ್ಧ. ಸೊ ಇನ್ನಷ್ಟು ಮಾಹಿತಿ ಕೊಡ್ತೀವಿ, ಅದಕ್ಕೂ ಮುಂಚೆ ಚಿಕ್ಕ ವಿರಾಮ. ತೋರ್ಸೋಕೆ ಬಿಟ್ಟು ಬಿಲ್ಡಪ್. ಇನ್ನು ಕೇಂದ್ರದ ಕ್ಯಾಬಿನೆಟ್ ಬಳಿಕ ಮೋದಿ